ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಗಡಾಯಿಕಲ್ಲಲ್ಲಿದ್ದೇನೆ. ಇವತ್ತು ಡೇಟ್ June 6th. ಟೈಮ್ ಇವಾಗ ಶಾರ್ಪ್ 8:30 ಆಯಿತು. ಬ್ಯಾಂಗ್ಳೂರಿಂದ ನಾನು ನಿನ್ನೆ ಹೊರಟಿದ್ದೆ. ಸೊ ಇವತ್ತು ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಇವಾಗ ಗಡಾಯಿಕಲ್ಲಿಗೆ ಬಂದಿದ್ದೇನೆ. ನೋಡಿ, ಇದು ಪಾರ್ಕಿಂಗ್ ಆಯ್ತಾ ಗಡಾಯಿಕಲ್ಲಿದು. ಸೊ ಇಲ್ಲಿ ನಮ್ಮ ಕಾರ್ ನೋಡಿ, ರೆಡ್ ಕಾರ್ ಇಟಿಯೋಸ್. ಸೊ ಇಲ್ಲಿ ನಾವು ಪಾರ್ಕ್ ಮಾಡಿದ್ದೇವೆ. ಅಷ್ಟು ಕ್ರೌಡ್ ಇಲ್ಲ ಅಂತ ಕಾಣ್ತಿದೆ ನೋಡಿ. ಒಂದು 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 10-15-20 ಬೈಕ್, ಒಂದು 4 ಕಾರ್, ಮತ್ತೊಂದು ಟಿ ಬಂದಿದೆ ಅಷ್ಟೇ. ಸೊ ಕ್ಲೌಡ್ ಇದೆ, ಬಟ್ ರೈನ್ ಐ ಥಿಂಕ್ ಇಲ್ಲ ಅಂತ ಕಾಣಿಸ್ತದೆ ಇವತ್ತು. ಬಂದ್ರೆ ಒಳ್ಳೇದಿತ್ತು. ನಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ರೈನ್ ಬರ್ಲಿ ಅಂತ ಕೇಳ್ತಾ ಇದ್ದೆ. ರೈನೇ ಬರಲಿಲ್ಲ. ಕರ್ಮ, ಮಳೆ ಜೋರು ಬರ್ತಿದ್ರೆ ಒಳ್ಳೇದಿತ್ತು. ಬಟ್ ಓಕೆ, ನೋಡುವ ಮೇಲ್ಗಡೆ ಹೇಗಿದೆ ಏನು ಅಂತ. ಸೊ ನಮ್ಮ ಇನ್ನೊಂದು ಕಾರ್ ಬರ್ಲಿಕ್ಕೆ ಬಾಕಿ ಇದೆ. ಅವ್ರು ಇನ್ನೊಂದು 10 minutes ಅಲ್ಲಿ ರೀಚ್ ಆಗ್ಬೋದು. ಸೊ ಅವ್ರೇನು ಫ್ರೂಟ್ಸ್ ತಗೊಳ್ಳಿಕ್ಕೆ ನಿಲ್ಸಿದಾರಂತೆ. ಸೊ ಹಾಗಾಗಿ ನೋಡ ಗೈಸ್, ಇವಾಗ ಅಲ್ಲಿ ಮೇಲ್ಗಡೆ ಚೆಕ್ ಪೋಸ್ಟ್ ಅಲ್ಲಿ ಹೋಗಿ ನಾವು ಸ್ಕ್ಯಾನ್ ಮಾಡಿ ನಮ್ಮ ಆಧಾರ್ ನಂಬರ್ ಎಲ್ಲ ಹಾಕಿ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಐ ಥಿಂಕ್ 100 rupees ಸಮಥಿಂಗ್ ಏನೋ ಪೇಮೆಂಟ್ ಮಾಡ್ಲಿಕ್ಕಿದೆ ಅಂತ ಕಾಣ್ತದೆ. ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿ ನಿಮಗೆ ಇನ್ಫಾರ್ಮ್ ಮಾಡ್ತೇನೆ. ಸೊ ಗೈಸ್, ಇದು ನೋಡಿ, ಇದು ಎಂಟ್ರಿ ಪಾಯಿಂಟ್ ಗಡಾಯಿಕಲ್ಲಿಗೆ. ಸೊ ಇಲ್ಲಿಂದ ಎಂಟ್ರಿ ಇರ್ತದೆ ನೋಡಿ. ಸೊ ಅಲ್ಲಿ ಮೇಲ್ಗಡೆ ಚೆಕ್ ಪೋಸ್ಟ್ ಇದೆ. ಸೊ ಅಲ್ಲಿ ಟಿಕೆಟ್ ತಗೊಳ್ತಾ ಇದ್ದಾರೆ ನೋಡಿ. ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದು ಇದು ಬೋರ್ಡ್ ಎಲ್ಲ ಹಾಕಿದ್ದಾರೆ ನೋಡಿ. ಸೊ ಏನಿದೆ ಅಂತ ಗೊತ್ತಿಲ್ಲ, ಬೋರ್ಡ್ಸ್ ಹಾಕಿದ್ದಾರೆ. ಇಲ್ಲಿಂದ ಎಂಟ್ರಿ ಇರ್ತದೆ ನೋಡಿ. ಇವಾಗ ಎಂಟ್ರಿ ಆಗ್ತಾ ಇದ್ದಾವೆ. ಮೇ ಬಿ ಇವತ್ತು ಅಷ್ಟು ಕ್ರೌಡ್ ಇಲ್ಲ ಅಂತ ಕಾಣ್ತದೆ. ಆದ್ರೂ ಅರೌಂಡ್ 100 ಮೆಂಬರ್ಸ್ ಇದ್ದಾರೆ ಮೇ ಬಿ ನೋಡಿ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ನೋಡಿ. ಇಲ್ಲಿ ಟಿಕೆಟ್ ತಗೊಳ್ಬೇಕಾಗ್ತದೆ. ಇವಾಗ ಚೆಕ್ ಪೋಸ್ಟ್ ಅಲ್ಲಿ ಎಂಟ್ರಿ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದಾವೆ. ಚೆಕ್ ಪೋಸ್ಟ್ ಅಲ್ಲಿ ನಿಮಗೆ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು, ನೇಮ್ ಬರಿಬೇಕು, ಆಧಾರ್ ನಂಬರ್, ಆಮೇಲೆ ಮೊಬೈಲ್ ನಂಬರ್. ಅದಾದ್ಮೇಲೆ ನಿಮಗೆ ಅದೇ 100 rupees ಪರ್ ಪರ್ಸನ್ ಇರ್ತದೆ. ಆಮೇಲೆ ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಿರ್ಬೋದು, ಆಮೇಲೆ ಪ್ಲಾಸ್ಟಿಕ್ ಬಾಟಲ್ಸ್ ಕೂಡ ಅಲೌಡ್ ಇಲ್ಲ. ತರ್ತಿದ್ರೆ ನೀವು ಸ್ಟೀಲ್ ಬಾಟಲ್ ಅಲ್ಲಿ ವಾಟರ್ ಫಿಲ್ ಮಾಡ್ಕೊಂಡು ಬರಬೇಕು. ಆಮೇಲೆ ಗೋಪ್ರೋ ಅಲೌಡ್ ಇಲ್ಲ. ಸೊ ನನಗೆ ಅದನ್ನು ಹೇಳಿದ್ರು, ಗೋಪ್ರೋ ಎಲ್ಲ ಅಲೌಡ್ ಇಲ್ಲ, ಕ್ಯಾಮ್ರಾಸ್ ಎಲ್ಲ ಅಲೌಡ್ ಇಲ್ಲ ಅಂತ. ಬಟ್ ನಾವು ಊರಿನವರಾದ್ರಿಂದ ಸ್ವಲ್ಪ ತುಳುವಲ್ಲಿ ಮಾತಾಡಿ ಗ್ಯಾಪಲ್ಲಿ ತಗೊಂಡು ಬಂದೆ ನಾನು. ಬಟ್ ಆ್ಯಕ್ಚುಲಿ ಅಲೌಡ್ ಮಾಡೋದಿಲ್ಲ ಅಂತೆ ಗೋಪ್ರೋಸ್ ಅದು ಇದೆಲ್ಲ. ಸೊ ಇವಾಗ ಹೋಗ್ತಾ ಇದ್ದೇವೆ ನೋಡಿ, ದಾರಿ ಹೇಗಿದೆ ಅಂತ ನೋಡಿ. ಅಷ್ಟು ಕಷ್ಟ ಏನಿಲ್ಲ ಆಯ್ತಾ, ಈಸಿ ಇದು. ಸೊ ಹೋಗ್ಬೋದು. ಸ್ಟೆಪ್ಸ್ ಅಷ್ಟೇ, ಸ್ಟೆಪ್ಸ್ ಇರ್ತದೆ. ಮತ್ತೆ ಎಂಡಲ್ಲಿ ನಿಮಗೆ ಸ್ವಲ್ಪ ಸ್ಟೀಪ್ ಜಾಸ್ತಿ ಇರ್ತದೆ ಅಷ್ಟೇ. ಸೊ ಮೆಲ್ಲಗೆ ನಡ್ಕೊಂಡು ಹೋದ್ರೆ ಆಯ್ತು, ಆರಾಮಿದೆ. ತುಂಬಾ ಡಿಫಿಕಲ್ಟ್ ಎಲ್ಲ ಏನಿಲ್ಲ ನೋಡಿ. ಮಳೆ ಬಂದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಇರ್ತದೆ ಮಾತ್ರ ಇದು. ಸೊ ಆದಷ್ಟು ಟ್ರೈ ಮಾಡಿ. ಇವಾಗ ಮಾನ್ಸೂನ್ ಸೀಸನ್ ನೀವು ಟ್ರೆಕ್ಕಿಂಗ್ ಎಲ್ಲ ಹೋಗ್ತಿರೋ ಅಷ್ಟು ಬೆಟರ್. ಒಳ್ಳೆ ಟ್ರೆಕ್ಕಿಂಗ್ ಮಾಡ್ಬೋದು ಇವಾಗ ಮಾನ್ಸೂನಲ್ಲಿ. ಸೊ ಎಷ್ಟಾಗ್ತದೆ ಅಷ್ಟು ಆದಷ್ಟು ಕವರ್ ಮಾಡಿ ನೋಡಿ. ನಮ್ಮ ಟೀಮಿಂದ ಕೆಳಗೆ ಬರ್ತಾ ಇದ್ದಾರೆ. ಧೀರಾಜ್ ಬ್ರೋ, ರೈಟ್. ಜಾಲಿ ಗೈಸ್. ಇವಾಗ ನೋಡಿ, ಇದು ಸ್ಟಾರ್ಟಿಂಗ್ ಪಾದೆ ಕಲ್ಲಿದೆ ಅಲ್ವಾ, ಅದರದ್ದು ಪಾಯಿಂಟ್ ನೋಡಿ. ಇಲ್ಲಿ ಎಲ್ಲಾದ್ರೂ ಇವತ್ತು ಮಳೆ ಇಲ್ಲ, ಹನಿ ಲೈಟಾಗಿ ಬರ್ತಾ ಇದೆ ಅಷ್ಟೇ. ಬಟ್ ಮಳೆ ಬಂದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತದೆ ನೋಡಿ. ಇಲ್ಲಿಂದ ಸ್ಟಾರ್ಟ್. ಅಲ್ಲಿ ನೋಡಿ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಅದು ಝೂಮ್ ಆಗುದಿಲ್ಲ ಅಲ್ಲ ಗೋಪುರದಲ್ಲಿ, ಇಲ್ಲಾಂದ್ರೆ ನಿಮಗೆ ಮೇಲ್ಗಡೆ ತೋರಿಸ್ತಿದೆ ನೋಡಿ ಹೇಗುಂಟು ಅಂತ. ಮಳೆ ಬರ್ತಿದ್ರಂತೂ ನೆಕ್ಸ್ಟ್ ಲೆವೆಲ್ ಆಯ್ತಾ. ಬಟ್ ಅಷ್ಟೇ ಕೇರ್ಫುಲ್ ಆಗಿ ಹೋಗ್ಬೇಕು. ವಟಾರ ಹೋದ್ರೆ ನೀವು ಲಾಸ್ಟ್ 2 days ಬ್ಯಾಕ್ ನೋಡಿರ್ಬೋದು. June 4th ಅಂತ ಮೇ ಬಿ 3rd or 4th ಏನೋ ಒಬ್ಬ ಹುಡುಗ ಕಾಲ್ ಟ್ವಿಸ್ಟ್ ಆಗಿ ಮತ್ತೆ ಅವನನ್ನು ಸ್ಟ್ರೆಚರ್ ಎಲ್ಲ ತಗೊಂಡು ಬಂದಿದ್ರಲ್ವ. ಸೊ ಹಾಗೆ ಆಗ್ತದೆ ನೋಡಿ. ಲೊಕೇಶನ್ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ವಾವ್, ಸೈಕ್ ಸೀನ್ ಗೈಸ್. ನೋಡಿ, ನಿಮಗೆ ಅಲ್ಲೆಲ್ಲ ಸಣ್ಣ ಸಣ್ಣ ವಾಟರ್ ಸ್ಟ್ರೀಮ್ ಸಿಗ್ತದೆ. ಸೊ ನೋಡಿ, ಅಲ್ಲಿ ಮೇಲ್ಗಡೆಯಿಂದ ಸಣ್ಣ ವಾಟರ್ ಸ್ಟ್ರೀಮ್ ನೋಡಿ. ಇವಾಗ ಮಳೆ ಇಲ್ಲ, ಮಳೆ ಇರ್ತಿದ್ರೆ ಇಲ್ಲಿ ಫುಲ್ ವಾಟರ್ ಸ್ಟ್ರೀಮ್ ಸಿಕ್ತಿತ್ತು. ಇವಾಗ ಲೈಟಾಗಿ ಸಣ್ಣದಿದೆ ಅಷ್ಟೇ ನೋಡಿ. ಗೈಸ್ ವ್ಯೂಸ್ ನೋಡಿ ಆಯ್ತಾ, ವ್ಯೂ ನೋಡಿ
ಆಸಮ್ ಇದೆ ಆಯ್ತಾ. ನೀವು ಮಾತ್ರ ಒಂದ್ಸಲ ಅಂತೂ ಗಡಾಯಿಕಲ್ಲ ಕಂಪ್ಲೀಟ್ ಮಾಡ್ಬೇಕಾಯ್ತಾ. ನೋಡಿ ಹೇಗಿದೆ ನೋಡಿ, ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ವಾಹ್, ನೋಡಿ ಆ ಸೈಡಿಂದ ಆರಾಮ್ಸೆ ರೋಡ್ ಇದೆ, ಸಾರಿ ರೋಡ್ ಅಲ್ಲ ರೂಟ್ ಇದೆ. ಬಟ್ ನನಗೆ ಅದಾಗುದಿಲ್ಲಲ್ಲ, ಅಂದ್ರೆ ನಿಮಗೆ ಗೊತ್ತುಂಟಲ್ಲ ಗೈಸ್. ನೋಡಿ ನಮಗೆ ಇಂಥದ್ದಾಗಬೇಕು ನೋಡಿ, ಸ್ವಲ್ಪ ಅಡ್ವೆಂಚರ್ ಜಾಸ್ತಿ ಇರಬೇಕು. ಸೊ ನಾವೆಲ್ಲ ಇಂಥದ್ರಲ್ಲಿ ಹೋಗುದು. ಹಾಗಿದ್ದಲ್ಲಿ ನೀವು ನನ್ನನ್ನು ಫಾಲೋ ಮಾಡಬೇಡಿ ಆಯ್ತಾ. ನಾನು ಹೋಗ್ತೇನೆ ಅಂತ ನೀವು ಹೋಗ್ಬೇಡಿ, ಪ್ರಾಬ್ಲಮ್ ಆಗ್ತದೆ. ನೋಡಿ ನೋಡಿ ಎಲ್ಲ ಆ ಸೈಡಿಂದ ಬರ್ತಾ ಇದ್ದಾರೆ ಅಲ್ಲಿಂದ. ಬಟ್ ನನಗೆ ಇದಾಗಬೇಕು ನೋಡಿ ಹೀಗೆ. ಇಲ್ಲಿ ನಾನು ಹೋಗ್ತೇನೆ ಅಂತ ನೀವು ಹೋಗ್ಬೇಡಿ, ಯಾಕೆಂತ ಹೇಳಿದ್ರೆ ನಾನು ಲೋಕಲ್ ಇಲ್ಲಿ. ನನಗೆ ಗೊತ್ತಿದೆ ಎಲ್ಲಿ ಕಾಲಿಡಬೇಕು, ಎಲ್ಲಿ ಕಾಲಿಡಬಾರ್ದು, ಎಲ್ಲಿ ಕಾಲಿಟ್ಟರೆ ಸ್ಕಿಡ್ ಆಗ್ತದೆ, ಹೇಗೆ ಹೋಗ್ಬೇಕು ಅಂತ. ಹಾಗಾಗಿ ನೋಡಿ, ಅಲ್ಲಿ ಹೋಗ್ತಿದ್ದಾರೆ ನೋಡಿ ಎಲ್ಲ. ಬಟ್ ನನಗೆ ಅದಾಗೋದಿಲ್ಲ. ನಮಗೆ ಸ್ವಲ್ಪ ಅಡ್ವೆಂಚರ್ ಜಾಸ್ತಿ ಇರಬೇಕು, ಥ್ರಿಲ್ ಜಾಸ್ತಿ ಇರಬೇಕು. ಹಾಗಾಗಿ ನಾವು ಇಂಥದ್ದೆಲ್ಲ ಸಾಹಸಕ್ಕೆ ಕೈ ಹಾಕುದು. ನೋಡಿ ಗೈಸ್, ಇವಾಗ ನೋಡಿ ಇಲ್ಲಿಂದ ಇವಾಗ ಆಕ್ಚುಯಲ್ ಅಡ್ವೆಂಚರ್ ಸ್ಟಾರ್ಟ್ ನೋಡಿ. ಸೊ ನಾವು ಒಂದು 70% ಬಂದಿದ್ದೇವೆ, ಇನ್ನಿರೋದು 30% ಮಾತ್ರ. ಬಟ್ ಆ 30% ತುಂಬ ಡಿಫಿಕಲ್ಟ್ ಇದೆ. ಅಂದರೆ ನನಗೆ ಓಕೆ, ಬಟ್ ಸ್ಟಾರ್ಟ್ ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಇದು ಸ್ವಲ್ಪ ಕಷ್ಟ ನೋಡಿ. ಇಲ್ಲಿಂದ ಇನ್ನು ಹಾಗೆ ಸ್ಟೆಪ್ಸಲ್ಲಿ ಹತ್ಕೊಂಡು ಮೇಲೆಗೆ ಹೋಗ್ಬೇಕು ನೋಡಿ. ಅಲ್ಲಿಗೆ ಸ್ಟೆಪ್ಪಲ್ಲಿ ಹತ್ಕೊಂಡು ಹೋಗ್ಬೇಕು ನೋಡಿ. ಇಲ್ಲಿಂದ ರಿಯಲ್ ಅಡ್ವೆಂಚರ್ ಇವಾಗ ಶುರು. ಅದೇ ಸ್ವಲ್ಪ ಮಳೆ ಬರ್ತಿದ್ರೆ ಸ್ವಲ್ಪ ಈಸಿ ಆಗ್ತಿತ್ತು. ಸೊ ಮಳೆ ಇಲ್ಲಲ್ಲ, ಹಾಗೆ ಸುಸ್ತಾಗ್ತದೆ ನೋಡಿ. ಆದ್ರೂ ವಾಟರ್ ಸ್ಟ್ರೀಮ್ ಸ್ವಲ್ಪ ಅಲ್ಲಿಂದಲ್ಲಿಗೆ ಬರ್ತಾ ಇದೆ ನೋಡಿ. ಎಲ್ಲ ನಿಂತಿದ್ದಾರೆ ನೋಡಿ, ಇಲ್ಲಿಂದ ಸ್ಟಾರ್ಟ್. ಗೈಸ್ ಇಲ್ಲೊಂದು ನೋಡಿ, ಇಲ್ಲೊಂದು ಪಿರಂಗಿ ಇದೆ ನೋಡಿ, ಹಳೇ ಕಾಲದ ಪಿರಂಗಿ. ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿಗೆ ಮಾಡಿಟ್ಟಿದ್ದಾರೆ ನೋಡಿ ಪಿರಂಗಿ. ಸೊ ಇಲ್ಲಿ ನಿಮಗೆ ಸ್ಟೆಪ್ಸ್ ಸ್ಟಾರ್ಟ್ ಆಗ್ತದಲ್ಲ, ಅಲ್ಲೇ ನಿಮಗೆ ಒಂದು ಪಿರಂಗಿ ಸಿಗ್ತದೆ ನೋಡಿ. ಬನ್ನಿ. ವಾವ್, ಒಳ್ಳೆ ಹೇಗುಂಟು ಹತ್ಲಿಕ್ಕೆ ಮೇಲೆ. ಅದಿಲ್ಲ ನೀರು, ವಾಹ್ ಶಬಾಷ್. ತೀರ್ಥ ಐ ಶಬಾಷ್. ಸತ್ಯ ಪಚ್ಚು ನೋಡಿ ಆಯ್ತಾ, ಎಷ್ಟು ಸ್ಟೀಪ್ ಉಂಟು ಅಂತ ನೋಡಿದಾಗಿಲ್ಲ ಆಯ್ತಾ. ಯಾಕೆಂದ್ರೆ ಇದು ತುಂಬಾ ಸ್ಟೀಪ್ ಇದೆ. ಇದು ಮಾತ್ರ ಜಾಗ ಮಾತ್ರ ಸೂಪರ್ ಇದೆ ನೋಡಿ. ಇನ್ನು ಮೇಲ್ಗಡೆ ಈಗ ಹತ್ಕೊಂಡು ಹೋಗ್ಬೇಕು ನೋಡಿ. ಲೈಟ್ ಆಗಿ ಮಳೆ ಸಹ ಬರ್ತಾ ಇದೆ ಆಯ್ತಾ. ನೋಡಿ ಹೇಗುಂಟು ಜಾಗ ನೋಡಿ, ವ್ಯೂ ನೈಸ್. ಗೈಸ್ ಇಲ್ಲೊಂದು ನೋಡಿ, ಒಂದು ಸಣ್ಣ ಹಾಯ್ ಫೈನ್ ಬ್ರೋ ನೋಡಿ, ಒಂದು ಸಣ್ಣ ಟನಲ್ ಆಗಿ ಸಿಗ್ತದೆ. ಜೈ ನೋಡಿ ಹೇಗುಂಟು ಅಂತ ವ್ಯೂ, ನೈಸ್. ಗೈಸ್ ಪೋಲೆ ನಮ್ಮ ಮಾಲ್ಪೆ ಟೀಮ್ ನೋಡಿ ಹೋಗ್ತಾ ಇದೆ. ನಾವೆಲ್ಲ ಲೋಕಲ್, ಸೊ ಅವರಿಗೆಲ್ಲ ದೊಡ್ಡ ಮ್ಯಾಟ್ರನ್ ಆಗುದಿಲ್ಲ, ಆರಾಮ್ ಸತ್ಕೊಂಡು ಹೋಗ್ತಾರೆ ನೋಡಿ.
ಗೈಸ್ ಇವಾಗ ನೋಡಿ ಗಡಾಯಿಕಲ್ಲು ಪೀಕ್ ರೀಚ್ ಆದೆವು. ಇನ್ನೊಂದು 50 to 100 ಮೀಟರ್ ಇದೆ ಅಷ್ಟೇ. ಐ ಥಿಂಕ್ ಗಡಾಯಿಕಲ್ ಇದೆ ಪೀಕ್ ಅಂತ ಕಾಣಿಸ್ತದೆ. ನೋಡಿ ಕ್ಲೌಡ್ ಹೇಗಿದೆ ಅಂತ. ಒಳ್ಳೆ ವೆದರ್, ಸೆಕೆ ಏನಾಗ್ತಿಲ್ಲ, ಒಳ್ಳೆ ಕೋಲ್ಡ್ ಇದೆ. ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಇದೆ. ಇನ್ನೂ ಸ್ವಲ್ಪ ಮಳೆ ಬರ್ತಿತ್ತು, ಜಾಲಿ ಆಗ್ತಿತ್ತು. ನೋಡ ನಾವಿನ್ನು ರಿಟರ್ನ್ ಹೋಗೋಗಾದ್ರೂ ಮಳೆ ಬರ್ತದ, ನೋಡ ಹೇಗೆ ಏನು ಅಂತ. ವಾಯ್ಸ್ ನೋಡಿ ಆಯ್ತು, ಎಷ್ಟು ಸ್ಟೀಪ್ ಇದೆ ನೋಡಿ. ಯಪ್ಪ ನೈಸ್ ವ್ಯೂ ಮಾತ್ರ ಅಲ್ಟಿಮೇಟ್, ಒಂದು ಮಾತಿಲ್ಲ ಆಯ್ತಾ. ನೋಡಿ ಗೈಸ್ ನೋಡಿ ಡೆಡ್ ಅಂಡ್ ವ್ಯೂ ಪಾಯಿಂಟ್ ಇದೆ ಆಯ್ತಾ. ನೋಡಿ ಇದು ಗಡಾಯಿಕಲ್, ಇದು ಫೈನಲ್ ವ್ಯೂ ಪಾಯಿಂಟ್. ನೋಡಿ ನಿಮಗೆ ಅಲ್ಲಿಂದ ಹಾಗೆ ಬಂದು ಮತ್ತೆ ಇಲ್ಲಿಗೆ ಹೀಗೆ ಬಂದು ನೋಡಿ ಇದು ಫೈನಲ್ ವ್ಯೂ ಪಾಯಿಂಟ್. ನೋಡಿ ನಾನು ನಿಮಗೆ ಕೆಳಗೆ ಹೋಗಿ ತೋರಿಸ್ತೇನೆ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ನೋಡಿ ಇದು ಫೈನಲ್ ವ್ಯೂ ಪಾಯಿಂಟ್. ನೈಸ್ ಅಲ್ಲ? ನೋಡಿ ಅದು ಪೀಕ್ ಆಯ್ತಾ, ಪೀಕ್ ಅಲ್ಲ ಸಾರಿ, ಅಲ್ಲಿ ನಿಮಗೆ ಕೆಳಗಡೆ ಅಲ್ಲಿ ಇದಾರಲ್ವಾ, ಸೊ ಅಲ್ಲಿ ಕಾಣ್ತಾ ಇದಾರಲ್ಲ, ಅಲ್ಲಿ ಹೋದ್ರೆ ನಿಮ್ಗೆ ಒಳ್ಳೆ ವ್ಯೂ ಸಿಗ್ತದೆ ಫುಲ್. ಇವಾಗ ನೋಡಿ, ಇವಾಗ ಫುಲ್ ಫಾಗ್ ತುಂಬಿದೆ ಗೈಸ್. ನೋಡಿ ಆಯ್ತಾ, ಇದು ತುಂಬಾ ಡೇಂಜರ್. ಸೊ ಇಲ್ಲಿ ನಾನು ಬಂದೆ ಅಂತ ನೀವು ಬರ್ಲಿಕ್ಕೆ ಹೋಗ್ಬೇಡಿ ಆಯ್ತಾ, ಯಾಕಂತ ಹೇಳಿದ್ರೆ ಇದು ತುಂಬಾ ಡೇಂಜರ್ ಇದೆ. ನೋಡಿ ಬಿದ್ರೆ ಕತೆ ಕೈಲಾಸ, ಬಟ್ ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೈಸ್. ನಮ್ಮ ಟೀಮ್ ನೋಡಿ ಎಲ್ಲ ಅಲ್ಲಿದ್ದಾರೆ, ಬಟ್ ಅದು ಲೊಕೇಶನ್. ವ್ಯೂ ನೋಡಿ ಆಯ್ತಾ, ಅಲ್ಟಿ ವ್ಯೂ ಮಾತ್ರ. ವ್ಯೂ ಮಾತ್ರ ನೋಡಿ ಆಯ್ತಾ, ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ. ಗಡಾಯಿಕಲ್ ನೀವು ಒಂದ್ಸಲ ಮಾತ್ರ ಈ ಸೈಡ್ ಬರ್ಬೇಕಾಯ್ತಾ, ಬೆಸ್ಟ್ ಇದೆ. ಅಂದ್ರೆ ತುಂಬಾ ಕ್ರೌಡ್ ಇರುವುದಿಲ್ಲ, ತುಂಬಾ ಲೆಸ್. ಇವತ್ತೇ ಅರೌಂಡ್ ಹೋಲ್ ಡೇ 70 to 80 ಮೆಂಬರ್ಸ್ ಅಷ್ಟೇ. ಸೊ ನಾನಲ್ಲಿ ರಿಜಿಸ್ಟರ್ ಬುಕ್ ಚೆಕ್ ಮಾಡಿದೆ, ಸೊ ಆಮೇಲೆ ಫಾರೆಸ್ಟ್ ಜೊತೆ ಕೂಡ ಕೇಳಿದೆ, ಅಷ್ಟೇ ಇರುವುದು, ಕ್ರೌಡ್ ಇರುವುದಿಲ್ಲ. ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಎಂತ ಜಾಗ ನೋಡಿ ಆಯ್ತಾ, ಶಿ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ನೋಡಿ ನಿಮಗೆ ಅಲ್ಲಿ ಕೆಳಗಡೆ ಕಾಣ್ತಾ ಇದೆ ಅಲ್ಲ ವ್ಯೂ ಪಾಯಿಂಟ್, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಈ ರೂಟಿಂದಾಗಿ ನೀವು ಬರ್ಬೇಕು, ಬೇರೆ ಎಲ್ಲಿಯೂ ನಿಮಗೆ ಬರ್ಲಿಕ್ಕೆ ದಾರಿ ಇಲ್ಲ. ಬಟ್ ಇದು ಎಲ್ರಿಗೂ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಹೇಳಿದ್ರೆ ನೋಡಿ ಇಲ್ಲಿ ಎಡ್ಜ್ ಆಯ್ತಾ, ಇಲ್ಲೆಲ್ಲಾದ್ರೂ ಸ್ವಲ್ಪ ಸ್ಲಿಪ್ ಆಗಿ ಬಿದ್ರೆ ಮೂಳೆ ಕೂಡ ಸಿಗ್ಲಿಕ್ಕಿಲ್ಲ.
ಮತ್ತೆ ಫ್ಯಾಮಿಲಿಯಿಂದ ನೀವೊಬ್ರು ಮಿಸ್ ಆಗ್ತೀರಾ ನೋಡಿ. ಹಾಗೆ ಇದು ಭಯಂಕರ ಡೇಂಜರ್ ಜಾಗ ಅಂದ್ರೆ ದಾರಿ. ಸೊ ಹಾಗಾಗಿ ಗೈಸ್ ನೋಡಿ, ನಿಮಗೆ ಇಲ್ಲಿ ಮೇಲಿಂದ ಬಂದು ನಿಮಗೆ ಈ ಸೈಡ್ಸ್ ಒಂದಲ್ಲಿ ಮೇಲೆ ಪೀಕ್ ಅಲ್ಲಿ ವ್ಯೂ ಪಾಯಿಂಟ್ ಇದೆ ನಿಮಗೆ ನೋಡಿ. ಇಲ್ಲಿಂದಾಗಿ ಹೀಗೆ ಅಲ್ಲಿ ರೂಟ್ ಇದೆ ನೋಡಿ. ಸೊ ಅಲ್ಲಿಗೆ ಹೋದ್ರೆ ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಬಟ್ ಇವಾಗ ಅಲ್ಲಿಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ಈಗ ಬಂದ ದಾರಿಯಲ್ಲಿ ರಿಟರ್ನ್ ನಾವು ಹೋಗ್ತಾ ಇದ್ದೇವೆ. ನಿಮಗೆ ಆ ಸೈಡ್ ಹೋದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಮೇಲ್ಗಡೆ. ಶಶಾಂಕ್ ಸ್ಪೇಸ್ ಅನ್ಕಟ್, ಶಶಾಂಕ್ ಸ್ಪೇಸ್ ಅನ್ಕಟ್ ಹಾಕಿದ್ರೆ ಫಸ್ಟ್ ಚಾನಲ್ ಬರುದೇ ನಂದು, ಬೇರೆ ಯಾರ್ದು ಚಾನಲ್ ಇಲ್ಲ. ಹಾಗೆ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್. ನೋಡಿ, ಸೊ ಇದ್ರಿಂದಾಗಿ ನೀವು ಸೀದಾ ಹೋದ್ರೆ ಇದು ಸೀದಾ ರಿಟರ್ನ್. ಗೈಸ್ ಇವಾಗ ನೋಡಿ, ಇವಾಗ ಮಳೆ ಸ್ಟಾರ್ಟ್ ಆಯ್ತಾಯ್ತಾ. ಇವಾಗ ಜಾಲಿ. ಎಸ್, ಬಟ್ ನಮಗೆ ಹತ್ತುವಾಗ ಮಳೆ ಬರ್ಲಿಲ್ಲ. ಅದೇ ಫೈನಲ್ ನೋಡಿ, ಫುಲ್ ಮಳೆ ಬರ್ತಾ ಇದೆ ಇವಾಗ ಕ್ರೇಜಿ ಎಕ್ಸ್ಪೀರಿಯನ್ಸ್. ಗೈಸ್ ಕಡೈಕಲ್ಲು ಒಂದ್ಸಲಂತೂ ನೀವು ಕಡೈಕಲ್ ಬಂದೇ ಬರ್ಬೇಕಾಯ್ತಾ. ನೋಡಿ ಹೇಗೆ ಮಳೆ ಬರ್ತಾ ಇದೆ ನೋಡಿ ಮೇಲ್ಗಡೆ ಸೈಕ್ ಇದಾಯ್ತಾ. ಮಳೆ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ. ಮಳೆಯಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಹೇಗಿದೆ. ನೋಡ್ಕೊಂಡು ಇಳಿಬೇಕು. ಬಟ್ ಕ್ರೇಜಿ ಇದೆ ಆಯ್ತಾ ಗೈಸ್. ನೋಡಿ ಫುಲ್ ಮಳೆ ಬರ್ತಾ ಇದೆ. ಇಲ್ಲಿ ಕ್ಯಾಮರಾದಲ್ಲಿ ಏನ್ ಕಾಣ್ಲಿಕ್ಕಿಲ್ಲ ಮೇಬಿ, ಬಟ್ ಕ್ರೇಜ್ ಇದೆ ಆಯ್ತಾ. ನೆಕ್ಸ್ಟ್ ಲೆವೆಲ್. ಕಡೈಕಲ್ಲಿಗಂತೂ ನೀವು ಕಂಪಲ್ಸರಿ ಬರಲೇಬೇಕು. ಸೊ ಇವಾಗ ನಿಮಗೆ ಟೈಮ್ ಕಡೈಕಲ್ಲಿಗೆ ಬರ್ಲಿಕ್ಕೆ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ ನೋಡಿ. ಫುಲ್ ಮಳೆ, ಕ್ಯಾಮರಾದಲ್ಲಿ ಏನು ವಿಸಿಬಿಲಿಟಿಯೇ ಕಾಣಿಸ್ತಿಲ್ಲ ಮಳೆಯಲ್ಲಿ. ಕ್ರೇಜ್ ಇದೆ ಆಯ್ತಾ. ಗೈಸ್ ಇವಾಗ ಟ್ರಕ್ಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಇವಾಗ ಕೆಳಗೆ ಕಾರ್ ಪಾರ್ಕಿಂಗ್ ಬಂದೆವು ನಾವು. ಬಂದು ಕೆಳಗೆ ಬಂದೊಂದು ಲೆಮನ್ ಸೋಡಾ ಮತ್ತು ಇಲ್ಲಿ ನೋಡಿ ಇದೊಂದು ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಎಲ್ಲ ತಗೊಂಡು ಇವಾಗ ಯಾರೋ ಹೋದ ಮಾರೆ ಸೌಂಡಲ್ಲಿ. ಇವಾಗ ಕಾರ್ ತೆಗಿಲಿಕ್ಕೆ ಜಾಗ ಇಲ್ವಾ ಅಂತ. ಸೊ ಡ್ರೆಸ್ ಎಲ್ಲ ಒದ್ದೆ ಆಗಿದೆ ಆಯಿತಾ. ನೋಡಿ ನಾವು ಇವಾಗ ಪಾರ್ಕಿಂಗ್ಗೆ ಬಂದೆವು ನೋಡಿ. 2 ಕಾರ್ ರೆಡಿಯಾಗಿದೆ. ಈಗ ನೋಡಿ ಫುಲ್ಲು ಗಾಡಿ ಇದೆ ಪಾರ್ಕಿಂಗಲ್ಲಿ ಆಯಿತಾ. ಸೊ ಇನ್ನು ನೆಕ್ಸ್ಟ್ ನಾವು ಎರ್ಮೈ ಫಾಲ್ಸಿಗೆ ಹೋಗುವಂತ ಪ್ಲ್ಯಾನ್ ಮಾಡಿದ್ದೇವೆ. ನೋಡ ನೆಕ್ಸ್ಟ್ ಅಲ್ಲಿ ಸಿಗ್ತೇನೆ ಗೈಸ್. ಪಾರ್ಕಿಂಗಲ್ಲಿ ಕಾರ್ ತೆಗಿಲಿಕ್ಕೆ ಆಗ್ತಿಲ್ಲ ಆಯಿತಾ. ಬಾ ಪಾಸ್ ಆಗ್ತದೆ. ಬಾ ಪಾಸ್ ಬಾ ಸ್ವಲ್ಪ ಈಚೆ. ಹಾಂ ಬಾ ಆಗ್ತದೆ. ಬಾ ಹೋಗ್ತದೆ. ಬಾ ಧೀರಾಜ್ ಬಾ ಸ್ಟ್ರೈಟ್ ಬಾ ಆಗ್ತದೆ. ಪಾಸ್ ಆಗ್ತದೆ. ಪಾಸ್ ಬಾ ಪಾಸ್ ಅಷ್ಟೇ. ಹೋಗು ನೀವು ಹೋಗು ಮುಂದೆ ಹೋಗು, ನಾ ಬರ್ತೇನೆ ಕೆಳಗೆ. ರೈಟ್ ಬನ್ನಿ. ಇನ್ನು ನೆಕ್ಸ್ಟ್ ಗಾಡಿ. ಬ್ಯಾಕ್ ಇನ್ನು ಸ್ವಲ್ಪ ಬ್ಯಾಕ್ ಇನ್ನು ಸ್ವಲ್ಪ. ಬಸ್ ತಿರುಗಿಸು. ಬಾ ಸ್ವಲ್ಪ ರೈಟಿಗೆ ತಕೋ, ಸಾರಿ ಲೆಫ್ಟಿಗೆ ತಕೋ. ಸಾಕು. ಬಾ ಈಸಿಯಲ್ಲಿ ಪಾಸ್ ಆಗ್ತದೆ. ಮಿರರ್ ಸ್ವಲ್ಪ ಲೆಫ್ಟಿಗೆ ತಕೋ. ಬಾ ಹೋಗು. ಪಾಸ್ ರೈಟ್. ಜೈ ಹಿಂದ್ ಭಾರತ್ ಬಂದ್. ಗೈಸ್ ಇವಾಗ ನಾವು ಎರ್ಮೈ ಫಾಲ್ಸಿಗೆ ಹೋಗ್ತಾ ಇದ್ದೇವೆ. ಸೊ ಎರ್ಮೈ ಫಾಲ್ಸಿಗೆ ನಿಮಗೆ ಇಲ್ಲಿ ಬರಬೇಕು ಅಂತ ಹೇಳಿದರೆ ನಿಮಗಲ್ಲಿ 50 ರೂಪೀಸ್ ಎಂಟ್ರಿ ಫೀ ಇರ್ತದೆ. ಟೋಟಲ್ 100 ರೂಪೀಸ್. ಯಾಕೆಂತ ಹೇಳಿದರೆ ಅಲ್ಲಿ ಎಂಟ್ರಿ ರೋಡ್ ಸೈಡಲ್ಲಿ ನಿಮಗೆ 50 ರೂಪೀಸ್ ಇರ್ತದೆ. ಅದಾದಮೇಲೆ ನಿಮಗೆ ಜೀಪ್ ರೈಡ್ ಇರ್ತದೆ. ಸೊ ಜೀಪ್ ರೈಡಿಗೆ ಅಪ್ ಆ್ಯಂಡ್ ಡೌನ್ ನಿಮಗೆ 2 ಕಡೆ ಕೂಡ 400 ರೂಪೀಸ್ ತಗೊಳ್ತಾರೆ. ಆಮೇಲೆ ಅದೇ ಜೀಪ್ ರೈಡ್ ನಿಮಗೆ ಎಂಡ್ ಡೆಸ್ಟಿನೇಷನ್ ಎಂಡ್ ತನಕ ಬಿಡುವುದಿಲ್ಲ, ಎರ್ಮೈ ಫಾಲ್ಸ್ ತನಕ.
ನಿಮಗೆ ಜೀಪ್ ಪಾರ್ಕಿಂಗಿಂದ ಮತ್ತು ವಾಪಸ್ ಅರೌಂಡ್ 500 to 600 ಮೀಟರ್ ನಡ್ಕೊಂಡು ಹೋಗಬೇಕು ಎರ್ಮೈಗೆ. ಸೊ ಅಪ್ ಆ್ಯಂಡ್ ಡೌನ್ ಅವರು 400 ರುಪೀಸ್ ತಗೊಳ್ತಾರೆ. ಜೀಪ್ ಪಾರ್ಕಿಂಗಿಂದ ಆದಮೇಲೆ ಹೇಗೆ ನಿಮಗೆ ಅಲ್ಲಿ ಪ್ರೈವೇಟ್ ಪ್ರಾಪರ್ಟಿಯಿಂದಾಗಿ ಪಾಸ್ ಆಗೋದಲ್ಲ ಎರ್ಮೈ ಫಾಲ್ಸಿಗೆ. ಸೊ ಅಲ್ಲಿ ಅವರು ಕೂಡ 50 ರುಪೀಸ್ ತಗೊಳ್ತಾರೆ. ಸೊ ನಿಮಗೆ ರೋಡ್ ಸೈಡ್ ಎಂಟ್ರಿಯಲ್ಲಿ 50 ರುಪೀಸ್, ಆಮೇಲೆ ಜೀಪ್ ಪಾರ್ಕಿಂಗಿಂದ ಮೇಲೆ ನಿಮಗೆ ಅಲ್ಲಿ ಕೂಡ 50 ರುಪೀಸ್, ಟೋಟಲ್ 100 ರುಪೀಸ್ ಟಿಕೆಟ್ ಇರ್ತದೆ. ಅದಾದಮೇಲೆ ಜೀಪ್ನವರಿಗೆ ನಿಮಗೆ 400 ರುಪೀಸ್ ತಗೊಳ್ತಾರೆ. ಸೊ ನಿಮ್ಮ ಒಂದು ಟೀಮಿಗೆ ಮ್ಯಾಕ್ಸಿಮಮ್ ಅದೇ 9 ಮೆಂಬರ್ಸ್ ಸಮಥಿಂಗ್ ಹಾಕ್ತಾರೆ. ಅದಕ್ಕಿಂತ ಜಾಸ್ತಿ ಇದ್ದರೆ 2 ಜೀಪ್ ಮಾಡಬೇಕಾಗ್ತದೆ. ಸೊ ಅಪ್ ಆ್ಯಂಡ್ ಡೌನ್ 400. ಮತ್ತು ನಿಮಗೆ ಟೈಮಿಂಗ್ಸ್ ಅಂತ ಏನಿರೋದಿಲ್ಲ. ಸೊ ನಿಮ್ಮನ್ನು ಇಲ್ಲಿ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿ ಆದಮೇಲೆ ಮತ್ತೆ ಅವ್ರಿಗೆ ಕಾಲ್ ಮಾಡಿದರೆ ಆಯಿತು. ನಿಮ್ಮದು ಅಲ್ಲಿ ನೀವು ಫಾಲ್ಸಲ್ಲೆಲ್ಲ ಎಂಜಾಯ್ ಮಾಡಿದ್ಮೇಲೆ ಆಮೇಲೆ 1 ಅವರ್ ಬಿಟ್ಟ 2 ಅವರ್ ಬಿಟ್ಟ ನೀವು ಅವ್ರಿಗೆ ಕಾಲ್ ಮಾಡಿದರೆ ಆಯಿತು. ಕಾಲ್ ಮಾಡೋಕೆ ಅವ್ರು ರೆಡಿಯಾಗಿ ಇರ್ತಾರೆ, ಬರ್ತಾರೆ. ಹೋಗುವಾಗ ನೀವು ರಿಟರ್ನ್ ಅವರಿಗೆ 400 ರುಪೀಸ್ ಕೊಟ್ಟರೆ ಆಯಿತು. ಬರುವಾಗಲೇ ಕೊಡಬೇಕಾದ ನೆಸಿಟಿ ಇಲ್ಲ. ಸೊ ಅವ್ರ ನಂಬರ್ ತಗೊಳ್ಬೇಕು ನೀವು. ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಿದರೆ ಆಯಿತು. ಅವ್ರು ಮತ್ತೆ ನೀವು ಹೇಳಿದ ಟೈಮಿಗೆ ರಿಟರ್ನ್ ಬರ್ತಾರೆ. ಸೊ 100 ರುಪೀಸ್ ಪರ್ ಹೆಡ್ ಟಿಕೆಟ್ ಪ್ಲಸ್ 400 ರುಪೀಸ್ ಎಂಟೈರ್ ಗ್ರೂಪಿಗೆ ಅಪ್ ಆ್ಯಂಡ್ ಡೌನಿಗೆ ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಇದಿಷ್ಟು. ಇವಾಗ ನೋಡಿ ಇಲ್ಲಿ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಬೈಕ್ಸ್ ಎಲ್ಲ ಅಲೌಡ್ ಇದೆ, 4 ವೀಲರ್ ಅಲೌ ಮಾಡೋದಿಲ್ಲ. 2 ವೀಲರ್ ಆದರೆ ನಿಮಗೆ ಮತ್ತು ಅಲೋ ಇದೆ ನೋಡಿ. ಮತ್ತು ಇದು ನಿಮಗೆ ಪ್ರೈವೇಟ್ ಪ್ರಾಪರ್ಟಿ ನೋಡಿ, ಫುಲ್ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ನಾವು ಹೋಗೋದು. ಹಾಗಾಗಿ ಸೊ ನಾನು ಕೂಡ ಎರ್ಮೈ ಫಾಲ್ಸಿಗೆ ಫಸ್ಟ್ ಟೈಮ್ ಬರೋದು, ಹೇಗಿದೆ ಗೊತ್ತಿಲ್ಲ, ನೋಡುವ. ನೋಡಿ ನಿಮಗೆ ಬೈಕಿದೆಲ್ಲ ಆದರೆ ಇಲ್ಲಿ ತನಕ ನೀವು ಬರ್ಬೋದು. ಸೊ ಇಲ್ಲಿ ನಿಮಗೆ ಬೈಕಿದ ಪಾರ್ಕಿಂಗ್ಸ್ ಇರ್ತದೆ. ಆಮೇಲೆ ಇಲ್ಲಿಂದ ನಿಮಗೊಂದು 500 ರುಪೀಸ್ 500 ಮೀಟರ್ ನಿಮಗೆ ಎರ್ಮೈ ಫಾಲ್ಸಿಗೆ ಹೋಗಲಿಕ್ಕೆ ಇರ್ತದೆ ಪಾರ್ಕಿಂಗಿಂದ. ಸೊ ಇಲ್ಲೆಲ್ಲ ನೀವು ಬೈಕ್ ಪಾರ್ಕ್ ಮಾಡಿ ಆಮೇಲೆ ಇಲ್ಲಿಂದ ನೀವು ಎರ್ಮೈ ಫಾಲ್ಸಿಗೆ ನಡ್ಕೊಂಡು ಹೋಗಬೇಕು. ನೋಡಿ ಆಯ್ತು, ಇಲ್ಲಿ ಹಾಸನದವರು ಫುಲ್ ಬೈಕಲ್ಲಿ ಸ್ಕ್ವಾಡೆ ಬಂದಿದ್ದಾರೆ. ಸೊ ಬೈಕಲ್ಲಿ ಪಾರ್ಕ್ ಮಾಡಿ ಇವಾಗ ಫಾಲ್ಸಿಗೆ ಹೋಗ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ನೀವು ಅಲ್ಲಿ ಹೋಗಿದ್ರಾ? ಎಲ್ಲಿ ಹೇಳಿ? ಇಲ್ಲಿ ಇದಕ್ಕೆ ಗಡಾಯಿಕಲ್ಲಿಗೆ ಹೋಗ್ಲಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದದಾ? ಗಡಾಯಿಕಲ್ಲಿ ಕಂಪ್ಲೀಟ್ ಮಾಡಿ ಬರ್ಬೋದು. ಇದಕ್ಕೆ ನಾವು ಗಡಾಯಿಕಲ್ಲಿ ಕಂಪ್ಲೀಟ್ ಮಾಡಿ ಬಂದದ್ದು. ಎಷ್ಟು ಅವರ್ ಬೇಕು? ಸ್ವಲ್ಪ ಡಿಫಿಕಲ್ಟ್ ಇದೆ. ಅಷ್ಟಿಲ್ಲ, ತೊಂದರೆ ಇಲ್ಲ, ಓಕೆ ಫೈನ್. 2 ಅವರ್ಸ್ ಇದೆ. ಒಳ್ಳೆಯದು. ಓಕೆ, ಹೋಗಿ ಎಂಜಾಯ್ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಶಶಾಂಕ್ ಅನ್ಕಟ್ ಅಂತ. ಸೊ ನೋಡಿ, ಇಲ್ಲಿ ಕೂಡ ನೀವು 50 ರುಪೀಸ್ ಟಿಕೆಟ್ ಮಾಡಬೇಕಾಗ್ತದೆ. ಆಮೇಲೆ ರೋಡ್ ಸೈಡಲ್ಲಿ 50 ರುಪೀಸ್, ಇಲ್ಲಿ 50 ರುಪೀಸ್ ಟಿಕೆಟ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಪ್ರೈವೇಟ್ ಪ್ರಾಪರ್ಟಿಲಾಗಿ ಹೋಗೋದು ನೋಡಿ. ಅಲ್ಲಿ ಮನೆಯೆಲ್ಲ ಇದೆ ನೋಡಿ. ಸೊ ಪ್ರೈವೇಟ್ ಪ್ರಾಪರ್ಟಿಯಿಂದ ಹೋಗೋದಕ್ಕೋಸ್ಕರ ಇಲ್ಲಿ ಕೂಡ ಟಿಕೆಟ್ ಮಾಡಬೇಕಾಗ್ತದೆ. ನೋಡಿ ಇಲ್ಲಿ ಕ್ಲಿಯರಾಗಿ ಡೀಟೇಲಲ್ಲಿ ಬರ್ದಿದ್ದಾರೆ ನೋಡಿ. ಸೊ ಇಲ್ಲಿ 50 ರುಪೀಸ್ ಕೊಟ್ಟು ಆಮೇಲೆ ನೀವು ಎರ್ಮೈ ಫಾಲ್ಸಿಗೆ ಹೋಗಬೇಕಾಗ್ತದೆ. ಗೈಸ್ ಇದೆ ನೋಡಿ, ಇದೇ ಎರ್ಮೈ ಫಾಲ್ಸ್. ಮಾವಿನ ಮರ ಅಡ್ಡಾಗಿದೆ ಒಂದು ನೋಡಿ. ಜನ ಆಲ್ರೆಡಿ ಇದ್ದಾರೆ ತುಂಬ ನೋಡಿ. ಮೇಲ್ಗಡೆ ಫಾಲ್ಸ್ ವ್ಯೂ ಹೇಗಿದೆ ಅಂತ. ಬಟ್ ಹೆವಿ ಕ್ರೌಡ್ ಇದೆ ಆಯಿತಾ. ತುಂಬ ಕ್ರೌಡ್ ಇಲ್ಲ, ಬಟ್ ಅಲ್ಲಿ ಇರೋದೇ ಸ್ವಲ್ಪ ಜಾಗ ಅಲ್ಲ. ಸೊ ಅದಕ್ಕೊಂದು 10-15 ಜನ ಹೋದರೆ ಫುಲ್ ಆಗ್ತಿತ್ತು ನೋಡಿ. ಆಲ್ರೆಡಿ ನೋಡಿ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದೇ. ಸೊ ಅಲ್ಲಿ ಅಷ್ಟೇ ಜಾಗ ಇರೋದು, ಬಟ್ ಅಲ್ಲಿ ಫುಲ್ ಇದ್ದಾರೆ ಆಲ್ರೆಡಿ. ಅಲ್ಲಿ ಹೋಗಿ ಏನು ಮಾಡೋದು ಸುಮ್ಮನೆ. ನೋಡಿ ಇದೆ ಆಯಿತಾ ಎರ್ಮೈ ಫಾಲ್ಸ್. ನೋಡಿ ವ್ಯೂ ನೋಡಿ ಹೇಗಿದೆ ಅಂತ. ಗೈಸ್ ಇವಾಗ ಎರ್ಮೈ ಫಾಲ್ಸ್ ಎಲ್ಲ ನೋಡಿ ಬಂದೆವು. ಸೊ ಇವಾಗ ನಾನು ರಿಟರ್ನ್ ಮನೆಗೆ ಹೊರಡ್ತಾ ಇದ್ದೇನೆ. ಸೊ ಇವತ್ತು ನೀವು ಗಡಾಯಿಕಲ್ ಆಲ್ರೆಡಿ ನೋಡಿದ್ದೀರಿ, ಆಮೇಲೆ ಎರ್ಮೈ ಫಾಲ್ಸ್ ಕೂಡ ನೋಡಿದಿರಿ. ನನಗೆ ಮತ್ತೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಮತ್ತೆ ಸ್ವಿಮ್ ಮಾಡಲಿಕ್ಕೆ ಹೋದೆ. ಸೊ ಹಾಗಾಗಿ ಸೊ ಇದು ವಿಡಿಯೋ ನಿಮಗೆ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ. ಸೊ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.